ಎಲ್ರಿಗೂ ನಮಸ್ಕಾರ. ಅಗ್ರಿ ಟೂರ್ನ ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ನಾನು ಅಪರೂಪವಾಗಿರುವಂಥ ಹಳೆ ಕಾಲದ ಹಾಸಿಗೆ ನೇಯುವ ಕಲೆಯನ್ನು ನಿಮ್ಮ ಮುಂದೆ ತಂದಿದ್ದೇನೆ. ನೋಡ್ಬೋದು, ಹಾಸಿಗೆ ಈ ರೀತಿ ಇರ್ತದೆ. ನೇಯಲಿಕ್ಕೆ ನಮ್ಮ ಕಡೆ ಮುಂಡುಕಿ ಅಂತ ಹೇಳ್ತಾರಲ್ಲ, ಅದರ ಎಲೆಯನ್ನು ಕಟ್ ಬಂದು ಬಿಸಿಗಾಲದಲ್ಲಿ ಒಣಗಿಸಿಟ್ಕೊಳ್ತಾರೆ. ನಂತರ ಮಳೆಗಾಲದಲ್ಲಿ ಅದನ್ನು ಮುಳ್ಳೆಲ್ಲ ಕಡಿದ್ಬಿಟ್ಟು ಅದನ್ನು ನೀರಲ್ಲಿ ಹಾಕಿ ಈ ರೀತಿ ಪಿಂಡಿ ಮಾಡಿಟ್ಕೊಳ್ತಾರೆ, ಗಂಟು ಕಟ್ಟಿಟ್ಕೊಳ್ತಾರೆ. ಅದ ನಂತರ ಮಳೆಗಾಲದಲ್ಲಿ ನೇಯಲು ಬಳಸ್ತಾರೆ. ಈ ಕಲೆ ಈಗ ಮಾಯವಾಗ್ತಿದೆ ಅಂತ ಹೇಳ್ಬೋದು. ಎಲ್ಲೂ ನೋಡ್ಲಿಕ್ಕೆ ಸಿಗೋದಿಲ್ಲ. ಪ್ಲಾಸ್ಟಿಕ್ ಹಾಸಿಗೆಗಳೇ ಈಗ ಎಲ್ಲ ಕಡೆ ಸಿಗ್ತಾ ಉಂಟು. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಇನ್ನೊಬ್ಬರಿಗೆ ಶೇರ್ ಮಾಡ್ಬೋದು. ಹಳೆ ಕಾಲದಲ್ಲಿ ಹಳ್ಳಿಯಲ್ಲಿ ಎಲ್ಲ ಕಡೆಯಲ್ಲೂ ನೋಡ್ಬೋದಾಗಿತ್ತು. ಆದರೆ ಈಗ ಇಲ್ಲಿ ಎಲ್ಲಿ ಹುಡುಕಿದರೂ ಸಿಗದ ಪರಿಸ್ಥಿತಿಗೆ ಈ ಹಾಸಿಗೆಗಳು ಹೋಗಿ ಮುಟ್ಟಿದೆ. ಬೇರೆ ಯಾವುದೂ ಅಲ್ಲ, ಕೈಯಿಂದ ನೇಯುವಂಥ ಹಾಸಿಗೆಯಾಗಿದೆ. ಇಂದಿನ ಪೀಳಿಗೆಯವರಿಗೆ ಈ ಹಾಸಿಗೆ ನೋಡಿರಲಿಕ್ಕೂ ಸಾಧ್ಯವಿಲ್ಲ. ಮತ್ತು ನಮ್ಮ ಮನೇಲಿ ಇದೆ ಅಂತ ಹೇಳೋದಾದರೆ ಕಮೆಂಟ್ ಮಾಡಿ. ಮತ್ತು ಇದೇ ರೀತಿ ಯಾವ್ದಾದ್ರು ಅಪರೂಪದ ಕಲೆಗಳು ನಿಮ್ಮ ಹತ್ರ ಇದ್ದರೂ ನಮ್ಮ ಇಲ್ಲಿ ಕಮೆಂಟ್ ಮಾಡಿ, ಅದರ ವಿಡಿಯೋನು ಮಾಡಿ ನಿಮಗೆ ತಿಳಿಸುವಂಥ ಪ್ರಯತ್ನ ಮಾಡ್ತೇನೆ. ನೀವು ಬೇಕಿದ್ದರೆ ಟೆಸ್ಟ್ ಮಾಡ್ಬೋದು. ಪ್ಲಾಸ್ಟಿಕ್ ಹಾಸಿಗೆ ಮೇಲೆ ಮಲಗುವುದಕ್ಕೂ ಈ ಹಾಸಿಗೆ ಮೇಲೆ ಮಲಗುವುದಕ್ಕೂ ತುಂಬ ವ್ಯತ್ಯಾಸ ಉಂಟು. ಇದರ ಮೇಲೆ ಮಲಗುವ ಅನುಭವನೇ ಒಂದು ರೀತಿ ಮಸ್ತ್ ಉಂಟು. ನೀವು ಬೇಕಾದ್ರೆ ಮಲಗಿಬಿಟ್ಟು ಅನುಭವ ಪಡೆದುಕೊಳ್ಬೋದು. ಪ್ಲಾಸ್ಟಿಕ್ ಹಾಸಿಗೆಯಲ್ಲಿ ಒಂಥರ ಸೆಕೆ ಆಗ್ತಿರ್ತದೆ. ಇದರಲ್ಲಿ ಆ ರೀತಿ ಯಾವುದೇ ರೀತಿಯ ಸೆಕೆ ಆಗೋದಿಲ್ಲ. ಸುಮಾರು ಒಂದು ದಿವಸ ಬೇಕಾಗ್ತದೆ ಇದು ನೇಯಲಿಕ್ಕೆ. ಇದು ಅನುಭವ ಇದ್ದರೂ ಮಾತ್ರ ಮಾಡ್ಬೋದು, ಇಲ್ಲಾಂದರೆ ಅದು ಕಷ್ಟ ಆಗ್ತದೆ. ಅದು ನೇಯಲಿಕ್ಕೆ ಒಂದು ನೇಯು ತಪ್ಪಾದರೂ ಇಡೀ ಹಾಸಿಗೆನೇ ಆಕಾರ ಕಳೆದುಕೊಳ್ಳುವ ಚಾನ್ಸ್ ಇರ್ತದೆ. ಬೇಕಾಗಿರೋದು ಎಲೆ, ಒಂದು ಕತ್ತಿ ಅಥವಾ ಚಾಕು ಇದ್ದರೆ ಸಾಕು, ಮತ್ತೆ ಏನು ಬೇಡ. ಮತ್ತು ಪ್ಲಾಸ್ಟಿಕ್ ಹಾಸಿಗೆಲ್ಲ ಬಳ್ಳಿ ಎಲ್ಲ ಸುಳಿತದೆ. ಇದಕ್ಕೆ ಒಂದೇ ಒಂದು ಬಳ್ಳಿಯ ದಾರ ಕೂಡ ಇದಕ್ಕೆ ಸುರಿದಿಲ್ಲ. ಖಾಲಿ ಜಾಯಿಂಟ್ಗಳ ಮೂಲಕನೇ ಎಲೆಯಿಂದನೇ ಮಾಡಿರುವಂಥದ್ದು. ಇದು ಕೊನೆ ಅಂತ ಯಾವ ರೀತಿ ಲಾಕ್ ಮಾಡ್ತಾರೆ ಅಂತ ನೋಡ್ಕೊಳ್ಳಿ. ಈ ಕಲೆ ಯಾಕೆ ಕಣ್ಮರೆ ಆಗ್ತಾಯಿದೆ ಅಂತ ಹೇಳೋದಾದರೆ, ಒಂದನೇದು ಪ್ಲಾಸ್ಟಿಕ್ ಹಾಸಿಗೆ ಮತ್ತು ಸುಲಭವಾಗಿ ಸಿಗ್ತದೆ, ಕಡಿಮೆ ದರದಲ್ಲಿ ಸಿಗ್ತದೆ. ಇದಕ್ಕಾದರೆ ತುಂಬ ಸಮಯನೂ ಬೇಕು ಮತ್ತು ಸ್ವಲ್ಪ ದರನೂ ಸ್ವಲ್ಪ ಹೆಚ್ಚಾಗ್ತದೆ ಕೈಯಿಂದನೇ ನೇಯೋದ್ರಿಂದ. ಮೇಜರಾಗಿ ಒಂದು ಕಾರಣ ಹೇಳ, ಇದನ್ನು ಕಲಿದಿರುವಂಥದ್ದು. ಈ ಕಲೆಯನ್ನು ನೆಕ್ಸ್ಟ್ ಜನ್ರೇಷನ್ ಕಲಿತೆ ಇದನ್ನು ಬೆಳೆಸೋದು ಹೇಗೆ? ಇವ್ರ ಜೊತೆ ಈ ಕಲೆನೂ ಕೂಡ ಅಂತೆ ಆಡ್ತು ಅಂತ ನನ್ನ ಅನಿಸಿಕೆ. ನಿಮ್ಮ ಅನಿಸಿಕೆ ಏನಂತ ಕಮೆಂಟ್ ಮಾಡಿ. ಇದನ್ನು ಮುಂದಿನ ಜನ್ರೇಷನ್ನು ಕಲಿದೇನೆ ಇದನ್ನು ಉಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಈ ಕಲೆಯನ್ನು ನೇಯೋದು ಬಿಟ್ಟೆ ಇವ್ರು 20 ವರ್ಷ ಆಯಿತು. ಇಂಥ ಅಪರೂಪದ ಕಲೆಗಳು ನಿಮ್ಗೆ ಇಷ್ಟ ಆದರೆ ಇದಕ್ಕೊಂದು ಲೈಕ್ ಕೊಡಿ ಅಂತ ಹೇಳ್ತಾ, ಇಂಥದ್ದೇ ಅಗ್ರಿಕಲ್ಚರ್ ರಿಲೇಟೆಡ್ ಆಗಿರುವಂಥ
ಕಂಟೆಂಟ್ಗಳು ಈ ಚಾನಲ್ ಬರ್ತಾ ಇರ್ತದೆ. ನಾನು ಕೊನೆಯಲ್ಲಾದರೂ ದಾರ ಉಪಯೋಗಿಸ್ತಾರೆ ಅಂತ ತಿಳ್ಕೊಂಡೆ, ಆದರೂ ಕೊನೆಯಲ್ಲೂ ಕೂಡ ದಾರ ಉಪಯೋಗಿಸಿಲ್ಲ. ಈ ರೀತಿ ಲಾಸ್ಟಲ್ಲಿ ಈ ರೀತಿ ಗಂಟು ಹಾಕ್ತಿದ್ದಾರೆ ನೋಡ್ಬೋದು. ಮುಂಚೆನೇ ಬೆಂಡ್ ಮಾಡಿಟ್ಕೊಳ್ತಾರಲ್ಲ ಅದನ್ನ ಇದ್ರ ಮಧ್ಯೆ ಸೇರಿಸ್ಕೊಡ್ತಾರೆ. ಅದನ್ನ ಉದ್ದ ಇರುವಂಥ ಎಲೆಯನ್ನು ಕಾಲು ಸುತ್ತಕೊಡ್ತಾರೆ. ಮತ್ತು ಮತ್ತೊಂದು ಸೈಡ್ ಇರುವಂಥದ್ದು ಇಷ್ಟ ಇರುವಂಥದ್ದೆಲ್ಲ ಸುತ್ತಕೊಂಡು ಮತ್ತು ಕೆಳಗಡೆ ಸೂದಿರ್ತಾರಲ್ಲ ಅದರೊಳಗೆ ಹಾಕೊಂಡು ಈಚೆ ಕಾಲು ಸುತ್ತಕೊಡ್ತಾರೆ. ಅಡಿಗಿರೋ ಎಕ್ಸ್ಟ್ರಾ ಈಗ ಇದನ್ನ ಹೇಳಿದ್ರೆ ಇದು ಮೇಲೆ ಇರುತ್ತನಲ್ಲ ಲಾಕ್ ಆಗಿಬಿಡ್ತದೆ ಅಲ್ಲಿಗೆ. ಮಸ್ತ್ ಟೆಕ್ನಿಕ್ ಮಾರ ಇದನ್ನೆಲ್ಲ ಮಾಡಿದ್ದು ಇವರೇ ಸೇರಿ. ಇಷ್ಟು ಚಂದನೇ ಇದ್ದಾರೆ ನೋಡಿ, ಒಂದೇ ಒಂದು ತಪ್ಪಾಗಿಲ್ಲ. ಇದೇ ಮುಳ್ಕಿನ ಎಲೆ ಅಂತ ಹೇಳ್ತಾರಲ್ಲ, ಇದೇ ಸೇರಿ ಮುಳ್ಳಿರುವಂಥ ಎಲೆ ಅದನ್ನೆಲ್ಲ ಸೋರ್ಬಿಟ್ಟು ಮುಳ್ಳೆಲ್ಲ ತೆಗೆದು ಈ ರೀತಿ ಪಿಂಡಿ ಮಾಡಿಕೊಡ್ತಾರೆ. ಮತ್ತೊಂದು ವಿಡಿಯೋದಲ್ಲಿ ಸಿಗುವ. ನಮಸ್ಕಾರ, ಧನ್ಯವಾದ.